ಎಪಿಸೋಡಲ್ಲಿ ಏನೇನು ಕಲ್ತ್ವಿ ಒಂದು ಬ್ರೀಫ್ ಆಗಿ ರೀಕ್ಯಾಪ್ ಕೊಡ್ತೀನಿ. ನಾವು ಕಲಿತಿರೋದು ಕರ್ನಾಟಕ ಸಂಗೀತ, ರಾಗ ಬಂದು ಮಾಯಾಮಾಳವಗೌಳ ದ ಫೌಂಡೇಶನ್ ರಾಗ, ಹಾಗೂ ತಾಳ ಆದಿತಾಳ. ಆದಿತಾಳದಲ್ಲಿ 1 ಲಘು 4, 5, 6, 7, 8 ಅಂತ 2 ಧೃತನ ಉಪಯೋಗಿಸ್ತೀವಿ ಅಂತ ಹೇಳಿದ್ದೆ. ಹಾಗೂ ಶ್ರುತಿ ಸೆಟ್ ಮಾಡೋಕ್ಕೆ ತೋರಿಸಿದ್ದೆ. 5:15 ಅಂದರೆ G ಶಾರ್ಪಲ್ಲಿ ನಾವು ಹಾಡ್ತಾ ಇದ್ದೀವಿ ಇವತ್ತಿನ ಕ್ಲಾಸ್ ಕೂಡ. ಸೊ ಮೊದಲನೆಯ ಸರಳ ವರ್ಸೆ ಪಾಠ ಬಂದು ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರೇ ಸಾ. ಇದು ಮೊದಲನೇದು. ನಾವಿವತ್ತು ಎರಡನೇದು ಕಲಿತೀವಿ. ಎರಡನೆಯ ಸರಳೆ ವರ್ಸೆ ಅದು ಹೀಗೆ ಬರುತ್ತೆ. ಇಲ್ಲಿ ನಿಮ್ಗೆ ಸ್ಕ್ರೀನಲ್ಲಿ ಅದರದ್ದು ನೊಟೇಷನ್ ಇದೆ. ಸ ರಿ ಗ ಮ ಸ ರಿ ಗ ಮ ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಸಾ ನಿ ದ ಪ ಸಾ ನಿ ದ ಪ ಮ ಗ ರೇ ಸಾ. ಇದು ಎರಡನೇದಾಗಿರುತ್ತೆ. ಇಂಪಾರ್ಟೆಂಟಾಗಿ ನಾವು ಏನು ತಲೆಯಲ್ಲಿ ಇಟ್ಕೊಬೇಕು ಅಂದರೆ, ಒಂದು ಶ್ರುತಿ ಹಾಗೂ ನಾವು ಸ್ಪೀಡ್ ಏನಿದೆ, ಟೆಂಪೋ ಏನಿದೆ, ಅದು ಥ್ರೂಔಟ್ ದ ಸಿಂಗಿಂಗ್ ಒಂದೇ ಸ್ಪೀಡಲ್ಲಿರಬೇಕು. ಹಾಗೂ ನಾವು ಹಾಕ್ತಿರೋ ತಾಳ, ಹಾಡ್ತಿರೋ ನೊಟೇಷನ್ ಮ್ಯಾಚ್ ಆಗಬೇಕು. ಏನದು ಮ್ಯಾಚ್ ಆಗೋದು ಅಂದರೆ, ಒಂದು ಬೀಟಿಗೆ ಒಂದು ಸ್ವರ ಬರಬೇಕು. ಅದನ್ನು ಮೊದಲನೇ ಕಾಲ ಅಂತ ಹೇಳ್ತೀವಿ. ಇನ್ನು ಎರಡನೇದು ಮೂರನೇ ಕಾಲ ಎಲ್ಲ ಕಲಿತೀವಿ, ಬಟ್ ನಾವು ಕಲಿಯುವವರೆಗೂ ಮೊದಲನೇ ಕಾಲನ ನೀಟಾಗಿ ಕಲಿಬೇಕಾಗತ್ತೆ. ಹಾಗಾಗಿ ಒಂದು ಬೀಟಿಗೆ ಒಂದು ಸ್ವರ ಬರಬೇಕು. ಸ ರಿ ಗ ಮ ಈ ಥರ. ಸೊ ಎಷ್ಟು ಸ್ಲೋ ಆಗಿ ಹಾಡ್ತೀರಾ ಅಷ್ಟು ಬೇಗ ನೀವು ಕಲಿಯೋಕ್ಕೆ ಆಗುತ್ತೆ. ತುಂಬ ಸ್ಪೀಡಾಗಿ ಟೆಂಪೋನ ಇಟ್ಕೊಳ್ಳೋದು ಬೇಡ. ಈಗ ಎರಡನೇದು ಕಲ್ತಿದ್ವಿ, ಮೂರನೇದು ಹೋಗೋಣ. ನಿಮಗೆ ನೊಟೇಷನ್ ಸ್ಕ್ರೀನಲ್ಲಿದೆ. ಸ ರಿ ಗ ಮ ಸ ರಿ ಸ ರಿ ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಸಾ ನಿ ಸಾ ನಿ ಸಾ ನಿ ದ ಪ ಮ ಗ ರೇ ಸಾ. ಇದು ಮೂರನೇದಾಗಿರುತ್ತೆ. ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಸ ರಿ ಗ ಮ ಸ ರಿ ಸ ರಿ ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಸಾ ನಿ ಸಾ ನಿ ಸಾ ನಿ ದ ಪ ಮ ಗ ರೇ ಸಾ. ಇದು ಮೂರನೇದಾಗಿರುತ್ತೆ. ಇದನ್ನು ತುಂಬ ಸಲ ಪ್ರಾಕ್ಟೀಸ್ ಮಾಡಿ, ಹಾಗೂ ಶ್ರುತಿ ಜೊತೆ ಮೊದಲು ಸಾಪಾಸ ಹಾಡಿ ಶ್ರುತಿ ಕೂಡಿಸ್ಕೊಳ್ಳಿ. ಇದು ಎರಡನೇ ಸರಳೆ ವರ್ಸೆ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಸ ರಿ ಗ ಮ ಸ ರಿ ಗ ಮ ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಸಾ ನಿ ದ ಪ ಸಾ ನಿ ದ
ಸ. ಇದು ಎರಡನೇ ಸರಳೆ ವರಸೆ ಆಗಿರುತ್ತೆ. ನೀವು ಆದಷ್ಟು ಓಪನ್ ಆಗಿ ಹಾಡಿ, ನೇಸಲ್ ಸಪೋರ್ಟ್ನ ಕಡಿಮೆ ತಗೊಳ್ಳಿ. ಇದನ್ನು ಒಂದ್ಸರಿ ಬೇಕಾದ್ರೆ ಆಕಾರದಲ್ಲೂ ಹಾಡ್ಬೋದು. ಏನಿದು ಆಕಾರ ಅಂದರೆ ನಾವು ಹಮ್ ಮಾಡ್ತೀವಲ್ಲ ಆ ಅಂತ, ಅದನ್ನು ಕೂಡ ನೀವು ಸಂಗೀತದಲ್ಲಿ ಹಾಡ್ಬೋದು. ಇಟ್ ಹೆಲ್ಪ್ಸ್ ಯು ಇನ್ ಪ್ರಾಕ್ಟಿಸಿಂಗ್. ಶ್ರುತಿ ಸೇರ್ಸೋಕ್ಕೂ ಉಪಯೋಗ ಆಗುತ್ತೆ ಆ್ಯಂಡ್ ಹೆಲ್ಪ್ಸ್ ವಿತ್ ಯೋರ್ ವೋಕಲ್ ಇಂಪ್ರೂವೈಸೇಷನ್ ಆಲ್ಸೋ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಮೊದಲನೇ ಸರಳೆ ವರಸೆಗೆ ಅದನ್ನ ಪ್ರಾಕ್ಟೀಸ್ ಮಾಡೋಣ. ಆ ನೀವೀಗ ಕಲಿತಿರೋದ್ರಿಂದ ನೀವು ಬೇಕಾದ್ರೆ ಬ್ರೇಕ್ ಮಾಡ್ಬೋದು. ಅಂದರೆ ನಿಮಗೆ ನೀವು ಕೇಳಿಸ್ಕೊಳ್ಳೋಕ್ಕೆ ನಾನೆಲ್ಲ ಜಾಯಿನ್ ಮಾಡ್ತಿರೋ ಅಂದರೆ ಎಣ್ದಂಗಿರುತ್ತೆ. ಆದರೆ ನೀವು ಕಲಿಬೇಕಾದ್ರೆ ಆ ಆ ಆ ಆ ಥರ ಸ್ಲೋವಾಗೆ ಸ್ಟ್ರೆಚ್ ಮಾಡಿಕೊಂಡ್ರೆ ನಿಮಗೆ ಆ ಸ್ವರಸ್ಥಾನ ಕರೆಕ್ಟಾಗಿ ಕೂರುತ್ತೆ. ನಂತರ ಬೇಕಿದ್ರೆ ನೀವು ಟೆಂಪೋನ ಜಾಸ್ತಿ ಮಾಡ್ಬೋದು. ಇದು ಮೊದಲನೇ ಸರಳೆ ವರಸೆಗೆ ಆಕಾರ ಆಗಿರುತ್ತೆ. ಎರಡನೇ ಸರಳೆ ವರಸೆಗೆ ಆಕಾರ ಬಂದು ಆ ಸಿಂಪಲ್. ನೀವೇನಿಲ್ಲ, ಸ್ವರ ಏನು ಹಾಡ್ತೀರಾ ಅದನ್ನು ಆಕಾರಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವರನ ಹಾಡಲ್ಲ, ಆ ಅನ್ನೋ ರೂಪದಲ್ಲಿ ಸೇಮ್ ಅದನ್ನೇ ಹಾಡ್ತೀರಾ. ಈಗ ಮೂರನೇ ಸರಳೆ ವರಸೆಗೆ ಆಕಾರ ಆ ಆ ಆ ಆ ಇದು ಮೂರನೇ ಸರಳೆ ವರಸೆಗೆ ಆಕಾರ. ಮೊದಲು ನೀವು ಸ್ವರಸ್ಥಾನದಲ್ಲಿ ಪ್ರಾಕ್ಟೀಸ್ ಮಾಡಿ, ನಂತರ ಆಕಾರಕ್ಕೆ ಬನ್ನಿ. ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು.